ಅಸ್ಪೃಶ್ಯತೆ ಇನ್ನು ಜೀವಂತವೇ? ತುಮಕೂರಿನಲ್ಲಿ ದಲಿತ ದಂಪತಿಗೆ ದೇವಸ್ಥಾನ ಪ್ರವೇಶಕ್ಕೆ ತಡೆ. ದಲಿತ ದಂಪತಿ ದೇಗುಲದ ಒಳಗೆ ಬರುತ್ತಿದ್ದಂತೆ ಮೈ ಮೇಲೆ ದೇವರು ಬಂದಂತೆ ನಟಿಸಿದ ಸವರ್ಣೀಯ ವ್ಯಕ್ತಿ ದಲಿತರು ನಿಮಗೆ ಪ್ರವೇಶವಿಲ್ಲ, ಪುಣ್ಯ ಮಾಡಿಸಬೇಕೆಂದು ಗದರಿ ಹೊರ ಕಳಿಸಿದ್ದಾನೆಂದು ತಿಳಿದು ಬಂದಿದೆ. ಒಂದೆಡೆ ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು ಅನ್ನೋ ಕೂಗು ದಟ್ಟವಾಗಿ ಕೇಳಿ ಬರ್ತಾ ಇದೆ. ಮತ್ತೊಂದೆಡೆ ಮೀಸಲಾತಿಯನ್ನು ತೆಗೆದು ಎಲ್ಲರಿಗೂ ಸಮಾನವಾದ ಅವಕಾಶ ನೀಡಬೇಕು ಎನ್ನುವ ಆಗ್ರಹ ಆಗಾಗ ಮುನ್ನೆಲೆಗೆ ಬರುತ್ತದೆ. ಇದೆಲ್ಲದರ ಮಧ್ಯೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟಗಳು ಕ್ಷೀಣಗೊಳ್ಳುತ್ತಿರುವ ಸಮಯದಲ್ಲೇ ಮತ್ತೊಂದು ನಾಚಿಕೆಗೇಡಿನ ಘಟನೆ ತುಮಕೂರಿನಲ್ಲಿ ನಡೆದು ಬಿಟ್ಟಿದೆ. ಇಂದಿಗೂ ಕೂಡ ಯಾವುದೇ ನಾಚಿಕೆ ಇಲ್ಲದೆ ಅಸ್ಪೃಶ್ಯತೆ ಆಚರಿಸುವ ಜಿಲ್ಲೆಗಳ ಪೈಕಿ ತುಮಕೂರು ಕೂಡ ಹಿಂದೆ ಬಿದ್ದಿಲ್ಲ. ಒಂದಲ್ಲೊಂದು ಇಂತಹ ಕೃತ್ಯಗಳು ಬೆಳಕಿಗೆ ಬರುತ್ತಾನೆ ಇವೆ. ದುರ್ದೈವದ ಸಂಗತಿ, ತುಮಕೂರು ರಾಜ್ಯದ ಗೃಹ ಸಚಿವರು ತವರು ಜಿಲ್ಲೆಯಾಗಿದೆ. ಈ ಜಿಲ್ಲೆಯಲ್ಲಿ ಈಗ ಮತ್ತೊಂದು ಹೀನ ಕೃತ್ಯ ನಡೆದಿದ್ದು, ಆಗ ತಾನೇ ಮದುವೆಯಾಗಿದ್ದ ದಲಿತ ಸಮುದಾಯದ ನವ ದಂಪತಿ ಇಬ್ಬರು ದೇವರ ಆಶೀರ್ವಾದ ಪಡೆಯಲು ದೇಗುಲಕ್ಕೆ ಬಂದಿದ್ದು, ಆದರೆ ಅಲ್ಲೇ ಇದ್ದ ಮೇಲ್ಜಾತಿಯ ವ್ಯಕ್ತಿಯೊಬ್ಬ ಅವರಿಬ್ಬರಿಗೆ ಅವಮಾನ ಮಾಡಿ ದೇವಸ್ಥಾನದ ಹೊರಗೆ ಕಳುಹಿಸಿದ ಕೃತ್ಯ ಬೆಳಕಿಗೆ ಬಂದಿದೆ. ಹಾಗೆ ಈ ಕೃತ್ಯ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಗ್ರಾಮದಲ್ಲಿ ನಡೆದಿದ್ದು, ಹೊಸದಾಗಿ ಮದುವೆಯಾಗಿದ್ದ ನವದಂಪತಿ ಗ್ರಾಮದ ಅರಸಮ್ಮ ದೇವಾಲಯಕ್ಕೆ ಹೋಗಿದ್ದಾಗ ನವದಂಪತಿಗೆ ಅಸ್ಪೃಶ್ಯತೆಯ ಹೆಸರಲ್ಲಿ ಅವಮಾನ ಮಾಡಿರುವ ಘಟನೆ ನಡೆದಿದೆ. ಇನ್ನು ದಲಿತ ದಂಪತಿ ದೇಗುಲದ ಒಳಗೆ ಬರುತ್ತಿದ್ದಂತೆ ಮೈ ಮೇಲೆ ದೇವರು ಬಂದಂತೆ ನಡೆಸಿದ ಸವರ್ಣೀಯ ವ್ಯಕ್ತಿ ದಲಿತರು ನಿಮಗೆ ಪ್ರವೇಶವಿಲ್ಲ, ಪುಣ್ಯ ಮಾಡಿಸಬೇಕೆಂದು ಗದರಿ ಹೊರ ಕಳಿಸಿದ್ದಾನೆ ಎಂದು ತಿಳಿದು ಬಂದಿದೆ. ದೇವರು ಬಂದಂತೆ ನಡೆಸಿ ನಾಟಕವಾಡಿದ ಆರೋಪಿಯನ್ನ ನಾರಾಯಣಪ್ಪ ಎಂದು ಗುರುತಿಸಲಾಗಿದ್ದು, ಈತ ನವದಂಪತಿಗೆ ನಡಿಯಾಚೆಗೆ ಎಂದು ಗದರಿಸಿ ಅವಮಾನ ಮಾಡಿದ್ದಾನೆ. ದಲಿತ ಕುಟುಂಬವನ್ನು ಹೊರಕಳಿಸುವ ವಿಡಿಯೋ ಈಗ ವೈರಲ್ ಆಗಿದ್ದು, ಅಚ್ಚರಿಯ ಸಂಗತಿ ಎಂದರೆ ದಲಿತ ಸಮುದಾಯದ ನವ ದಂಪತಿಗೆ ಅವಮಾನ ಆಗುತ್ತಿದ್ರು ಅಲ್ಲೇ ನಿಂತಿದ್ದ ಗ್ರಾಮದ ಇತರ ಮೇಲ್ಜಾತಿಯ ಮಹಿಳೆಯರು, ಪುರುಷರು ಯಾವುದೇ ನಾಚಿಕೆ ಇಲ್ಲದೆ ಹಲ್ಲೆಗಿಂಜಿ ನೆಕ್ಕಿದ್ದಾರೆ. ಸರಿ